ಕ್ಷೇತ್ರಜ್ಞ ಅಂದರೆ ಕ್ಷೇತ್ರವನ್ನು ಬಲ್ಲವ. ಪಿಂಡಾಂಡವನ್ನು ಕ್ಷೇತ್ರ ಅಂತ ಕರೀತಾರೆ, ಬ್ರಹ್ಮಾಂಡವನ್ನು ಕ್ಷೇತ್ರ ಅಂತ ಕರೀತಾರೆ. ಈ ಕ್ಷೇತ್ರವನ್ನು ಯಾರು ತಿಳಿದವ ಇದ್ದಾನೆ ಅವನು ಕ್ಷೇತ್ರಜ್ಞ. ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಿದ್ದರೆ ಡಾಕ್ಟ್ರ್ ಹತ್ರ ಓಡಿ ಹೋಗ್ತೇವ, ನಾವು ಕ್ಷೇತ್ರಜ್ಞರ ಇಲ್ಲ. ಅದರಿಂದಾಗಿ ಕ್ಷೇತ್ರಜ್ಞ ಹೇಳಿದರೆ ನಾರಾಯಣ ಅಥವಾ ಇದನ್ನು ಪೂರ್ತಿಯಾಗಿ ಬಲ್ಲ ಚತುರ್ಮುಖ, ಇಬ್ಬರೇ ಕ್ಷೇತ್ರಜ್ಞರು. ಅದರಿಂದಾಗಿ ಅಹಂ ಕ್ಷೇತ್ರಜ್ಞ ಅಂತ ಗೀತೆಯಲ್ಲಿ ಕೃಷ್ಣ ಹೇಳಿದರೆ ಅದರ ಅರ್ಥ ಜೀವ ಅಂತ ಅಲ್ಲ, ನಾನು ಅನ್ನೋದಕ್ಕೆ ನಾನು ಅಂತಲೇ ಅರ್ಥ. ಅದು ಗೊತ್ತಿಲ್ಲದೆ ಬಾಯಿಪಾಠ ಮಾಡುವ ಮಕ್ಕಳು ನನ್ನ ತಲೆ ಅಂದರೆ ಮೇಷ್ಟ್ರ ತಲೆ ಅಂತ ಹೇಳಿ ಅರ್ಥ ಮಾಡಿಕೊಂಡ ಹಾಗೆ ಆಗತ್ತೆ. ಕ್ಷೇತ್ರಜ್ಞ ಅಂತ ಕೃಷ್ಣ ಹೇಳಿದ್ದಾನೆ, ನಾನೇ ಕ್ಷೇತ್ರಜ್ಞ. ನಾನು ಅಂತ ಹೇಳಿ ಅವನನ್ನು ಹೇಳ್ಕೊಳ್ಬಹುದು, ನಮಗೆ ನಾನು. ಆದರೆ ಕೃಷ್ಣನ ನಾನಲ್ಲ. ಅದು ಸಿಂಪಲ್, ಅದು ಅಲ್ಲೇ ಉಂಟು. ಇಷ್ಟೆಲ್ಲ ತಲೆ ಕೆಡಿಸ್ಕೊಳ್ಬೇಕಾ? ಗೀತೆಯಲ್ಲಿ ಬಂದಿರುವ ಎಲ್ಲ ಅಹಂ ಶಬ್ದಕ್ಕೆ ನಾನು ಅಂತ ಅರ್ಥ ಮಾಡ್ಕೊಳ್ಳೋದಾ? ಇಲ್ಲ ಅಲ್ವಾ? ಅದರಿಂದ ಹೀಗೆ ಅರ್ಥ ಹೇಳಬೇಕು. ಕ್ಷೇತ್ರಜ್ಞ ಅನ್ನೋದು ದೇವರ ಹೆಸರು ಅಂತ ಈ ಪುರಾಣದಲ್ಲಿಯೂ ಉಂಟು. ಕ್ಷೇತ್ರಜ್ಞ ಪುರುಷ ನೋಡಿ, ಅದಕ್ಕೆ ಪುರುಷ ಸೂಕ್ತ ಅಂದರೆ ಗೊತ್ತಾಯ್ತಲ್ಲ ಯಾವುದು ಅಂತ. ಪುರುಷ ಅಂದರೆ ನಾರಾಯಣನೇ. ವೇದಾಹ ಅಂತ ಕರೀತಾರೆ. ಶಂಭು ಇದು ಬ್ರಹ್ಮದೇವರ ಹೆಸರು. ನಾರಾಯಣ ಪಂಡಿತಾಚಾರ್ಯರಂತೂ ಶಂಭು ಅಂತನ್ನುವ ಪದವನ್ನು ಬ್ರಹ್ಮನಲ್ಲಿಯೇ ಹೇಳೋದು. ಯಾಕೆಂದರೆ ಕೋಶಗಳೆಲ್ಲ ಶಂಭು ಅನ್ನೋದಕ್ಕೆ ಬ್ರಹ್ಮ ಅಂತ ಅರ್ಥ ಹೇಳೋದು. ಅದಾದ ಮೇಲೆ ಶಂಭು ಅಂತ ಹೇಳಿದರೆ ಇದು ರುದ್ರದೇವ ಅಂತ ಅರ್ಥ. ಶಂಭು ಅಂದರೆ ಇಷ್ಟೇ, ಸುಖದಲ್ಲಿ ಇರುವವ, ಸುಖವನ್ನು ಕೊಡುವವ ಅಂತ. ಅದು ಆ ಪ್ರಸಂಗವನ್ನು ನೋಡಿ ಅರ್ಥ ಮಾಡಬೇಕು, ಪ್ರಕರಣವನ್ನು ನೋಡಿ ಅರ್ಥ ಮಾಡಬೇಕು. ಇಲ್ಲಿ ಅನ್ನೋ ಶಬ್ದಕ್ಕೆ ಏನು ಅರ್ಥ? ಇಲ್ಲಿ ಅಂದರೆ ಈಗ ಉಡುಪಿಯಲ್ಲಿ ಅಂತ. ಇಲ್ಲಿ ಅಂತ ಮುಂಬೈನಲ್ಲಿ ನಿಂತ್ಕೊಂಡು ಹೇಳಿದ್ರೆ ಇಲ್ಲಿ ಅಂದರೆ ಮುಂಬೈಯಲ್ಲಿ ಅಂತ ಅರ್ಥ. ಹಾಗೆ ಶಂಭು ಶಬ್ದ ನೀವು ಎಲ್ಲಿ ಯಾವ ಪ್ರಕರಣವನ್ನು ನೋಡಿಕೊಂಡು ಅದರ ಅರ್ಥವನ್ನು ಮಾಡಬೇಕು. ಇನ್ನು ನಾರಾಯಣ, ಇದೇ ಹಿನ್ನೆಲೆಯಲ್ಲಿ ನಾರಾಯಣ ಅಂತ ಪರ್ಯಾಯ ವಾಚಕೈರೇ ತೈಹಿ ಏಷ ಬ್ರಹ್ಮ ವಿಧೀಯತೆ. ಈ ಎಲ್ಲ ನಾಮಗಳು ಕೂಡ ಪರ್ಯಾಯ ವಾಚಕ. ಎಲ್ಲ ನಾಮಗಳು ದೇವರನ್ನು ಯಾಕೆ ಹೇಳ್ತವೆ ಅಂದರೆ ಎಲ್ಲ ಗುಣ ಇದೆ, ಅದರಿಂದಾಗಿ. ಗುಣ ಇಲ್ಲದೆ ಸರ್ವಶಬ್ದ ವಾಚ್ಯತ್ವ ಇರುತ್ತಾ? ಬ್ರಹ್ಮಸೂತ್ರದ ಮೊದಲನೆಯ ಅಧ್ಯಾಯ ಸಮನ್ವಯಾಧ್ಯಾಯ ಅಂತ ಎಲ್ಲ ಶಬ್ದಗಳು ದೇವರನ್ನು ಹೇಳ್ತವೆ. ಹೇಗೆ ಅಂತ ಸಮಗ್ರ ವಾಂಗ್ಮಯ ಪ್ರಪಂಚದ ವಿವೇಚನೆ ಅಲ್ಲಿ ಇದೆ. ಒಂದು ಮಾತು ಅಂದರೆ ಹೇಗಿರುತ್ತೆ, ಯಾರಿಗೆ ಸಲ್ಲುತ್ತೆ, ಯಾರಿಗೆ ಸಲ್ಲೋದಿಲ್ಲ, ಹೇಗೆ ಸಲ್ಲತ್ತೆ, ಮಾತಿನ ಕುರುಹುಗಳೇನು, ಇವುಗಳನ್ನೆಲ್ಲ ಹೇಳ್ತಾ ಹೋಗುತ್ತೆ. ಅದರಿಂದಾಗಿ ಅಲ್ಲಿ ಇರೋದು ಸರ್ವಶಬ್ದ ವಾಚ್ಯತ್ವ, ಅಂದರೆ ಎಲ್ಲ ಗುಣಗಳು ಅವನಲ್ಲಿ ಇದೆ. ಪುರುಷ ಅಂತ ಹೇಳಿದರೆ ಅದು ನಾರಾಯಣನನ್ನು ಕುರಿತು ಹೇಳುವಂಥದ್ದು. ನಾರಾಯಣನೇ ಪುರುಷ. ಸದಾ ಮನೀಷಿಭಿಸ್ತಾತ ವಿರಿಂಚಿ ಕಂಜಜಸ್ತಥಾ. ಇನ್ನು ಬ್ರಹ್ಮದೇವನನ್ನು ವಿರಿಂಚಿ ಅಂತ ಕರೀತಾರೆ. ಯಾಕೆ ಅಂದರೆ ವಿರೇಚಯತಿ, ಈ ತನ್ನ ಒಳಗಡೆ ಘನಗೊಂಡ ಜಗತ್ತನ್ನು ಹೊರಗಡೆ ಹಾಕ್ತಾನೆ. ರಿಚಿರ್ ವಿರೇಚನೆ ಅಂತ ಧಾತು, ಅವನನ್ನು ವಿರಿಂಚಿ ಅಂತ ಕರೀತಾರೆ. ಕಂಜಜಃ ಲೋಕವೆಂಬ ತಾವರೆಯ ನಡುವೆ ಹುಟ್ಟಿದವ, ಅದರಿಂದ ಅವನನ್ನು ಕರೀತಾರೆ. ಇನ್ನು ನಾರಾಯಣ ಶಬ್ದವಾಚ್ಯ ಅವನಲ್ಲ. ಆಪೋ ನಾರಾ ಇತಿ ಪ್ರೋಕ್ತಾ ಆಪೋ ವೈ ನರಸೂನವಃ ಅಯನಂ ತಸ್ಯ ತಾ ಪೂರ್ವಂ ತೇನ ನಾರಾಯಣ ಸ್ಮೃತಃ. ಆಪಹ ಅಂತಂದರೆ ಎಲ್ಲ ಮೂಲ ಕಾರಣಗಳು, ಸೂಕ್ಷ್ಮವಾದ ಪರಮಾಣು ಮೊದಲಾದವುಗಳಲ್ಲಿಯೂ ನೆಲೆಗೊಂಡ ಸೂಕ್ಷ್ಮ ಕಾರಣಗಳನ್ನು ನಾರ ಅಂತ ಕರೀತಾರೆ. ಅದರಲ್ಲಿ ಇರುವವ, ಕೆಲಸವನ್ನು ಮಾಡಿಸುವವ, ಅದರಿಂದಾಗಿ ಅವನನ್ನು ನಾರಾಯಣ ಅಂತ ಹೇಳೋದು. ಅರಂ ಇತ್ಯೇವ ಶೀಘ್ರಾಯ ನಿಯತಾಕ್ಕ ವಿಭಿಕೃತಾ ಆಪಾಯೇ ವಾರ್ಣವಾ ಭೂತ್ವ ಸುಶೀಘ್ರಾಸ್ತೇನ ತಾನರಾಹ. ಸರಿ, ಬೇಕಾಷ್ಟು ಪುರಾಣಗಳು, ಹಲವಾರು ಪುರಾಣಗಳು ಇದೇ ನಿರ್ವಚನವನ್ನು ಹೇಳಿವೆ. ಆಪೋ ನಾರಾ ಇತಿ ಪ್ರೋಕ್ತ ಆಪೋ ವೈ ನರಸೂ ನಮಃ ಅಂತ. ಯಾಕೆ ಅಂತ ಯಾವುದು ಹೇಳಲಿಲ್ಲ. ಭವಿಷ್ಯ ಪುರಾಣ ಹೇಳುತ್ತೆ ಅದು ಯಾಕೆ ಅಂತ.
ಅರಂ ಇತ್ಯೇವ ಶೀಘ್ರಾಯ ನಿಯತಾ ಕವಿಭಿಸ್ಮೃತಾ. ಅರಾಹ ಅಂತಂದರೆ ವೇಗ ಅಂತ ಅರ್ಥ. ಅಲಂ ಅಂತನ್ನಿಸುವಷ್ಟು ವೇಗ, ಸಾಕು ಸಾಕು ಅಂತನ್ನಿಸುವಷ್ಟು ವೇಗ ಏನಿದೆ ಅದು ಅರ. ಆಪಾಯೇವ ಅರಣವ ಭೂತ್ವಾ. ಈ ಅರಣವ ಅಂತಂದ್ರೆ ಏನು? ವೇಗವಾಗಿ ಬಂದು ಸೇರಿದ್ದು, ಅದಕ್ಕೆ ಸಮುದ್ರವನ್ನು ಅರಣವ ಅಂತ ಕರೀತಾರೆ. ಹೀಗಾಗಿ ಅರ ಅಂತ ಹೇಳಿದರೆ ಏನಂತ ಹೇಳ್ತಾರೆ? ವೇಗವಾದವುಗಳು. ಯಾವುದು ವೇಗ ಅಲ್ಲ, ವೇಗವಾಗಿ ಯಾವುದನ್ನು ಅರ್ಥ ಮಾಡಿಕೊಳ್ಳಿಕ್ಕಾಗಲ್ಲ, ಅದು ವಿದ್ಯೆ, ನಾರ. ಅದು ಅವನಿಗೆ ಆಶ್ರಯ, ಅಂದರೆ ಅವನು ವಿದ್ಯೆಯಲ್ಲಿ ಇದ್ದಾನೆ ಅಂತ ಅರ್ಥ. ವಿದ್ಯೆ ಒಂದು ಗೊತ್ತಾಗೋದಿಲ್ಲ ಬೇಗ. ಯಾಕೆ ಅಂತ ಹೇಳಿದ್ರೆ, ವಿದ್ಯೆ ಅಂತ ನಾವು ಏನೇನೇನೋ ತಿಳ್ಕೊಂಡಿದ್ದೇವೆ. ವಿದ್ಯೆ ಅಂತ ಹೇಳಿದ್ರೆ ಕಸುಬನ್ನು ವಿದ್ಯೆ ಅಂತ ತಿಳ್ಕೊಂಡಿದ್ದೇವೆ, ಕಸುಬಿನ ತರಬೇತಿಯನ್ನೇ ವಿದ್ಯೆ ಅಂತ ಅಂದುಕೊಂಡಿದ್ದೇವೆ. ವಿದ್ಯೆ ಅನ್ನೋದೇ ಅರ್ಥ ಆಗುವಲ್ಲ ನಮಗೆ. ಈ ಜಾಬ್ ಓರಿಯೆಂಟೆಡ್ ಕೋರ್ಸಸ್ ಇದೆಯಲ್ಲ, ಅದೆಲ್ಲ ವಿದ್ಯೆ ಅಲ್ಲ. ಆದರೆ ನಮಗೆ ಜಾಬ್ ಓರಿಯೆಂಟೆಡ್ ಕೋರ್ಸ್ ಏನಿದೆ ಅದೆಲ್ಲ ವಿದ್ಯೆ ಅಂತ. ಆದರೆ ವಿದ್ಯೆ ಹಾಗೆ ಬರೋದಿಲ್ಲ, ಅದಕ್ಕೆ ಅಪಾರವಾದ ಶ್ರಮ ಬೇಕು, ಮಾನಸಿಕವಾದ ಸಜ್ಜುಗೊಳ್ಳುವಿಕೆ, ಮನಸ್ಸಿನ ಎತ್ತರ ಎಲ್ಲ ಬರಬೇಕು ವಿದ್ಯೆ ಇದ್ದಿದ್ದರೆ. ಅಂದರೆ ಅದು ಬೇಗ ಬರುವಂಥದ್ದಲ್ಲ, ನಾರ ವೇಗವಾಗಿ ಬರೋಲ್ಲ. ಅದರಲ್ಲಿ ಇವನು ಆ ತರಹದ ವಿದ್ಯೆಯಲ್ಲಿ ಇವನಿದ್ದಾನೆ, ಅದರಿಂದಾಗಿ ನಾರಾಯಣ ಅಂತ. ಯತ್ತತ್ಕಾರಣಮವ್ಯಕ್ತಂ ನಿತ್ಯಂ ಸದಸದಾತ್ಮಕಂ ತದ್ವಿಸೃಷ್ಟಸ್ಸ ಪುರುಷಃ ಲೋಕೆ ಬ್ರಹ್ಮೇತಿ ಕಥ್ಯತೆ. ಯಾರು ಅತ್ಯಂತ ಕಾರಣ, ಎಲ್ಲದಕ್ಕೂ ಕೂಡ ಮೂಲ ಕಾರಣನೋ, ಯಾರು ಅತ್ಯಂತ ಸೂಕ್ಷ್ಮವೋ ಅವನನ್ನು ಬ್ರಹ್ಮ ಅಂತ ಕರೀತಾರೆ. ಬ್ರಹ್ಮ ಅಂದರೆ ಯಾವುದು ದೊಡ್ಡದೋ ಅದು ಬ್ರಹ್ಮ. ವೇದವನ್ನು ಬ್ರಹ್ಮ ಅಂತ ಕರೀತಾರೆ. ಇವಾಗ ಬ್ರಾಹ್ಮಣ ಅಂತ ಹೇಳಿದರೆ ವೇದಾಧ್ಯಯನ ಮಾಡುವವ ಅಂತ ಅರ್ಥ. ಬ್ರಾಹ್ಮಣ ಅಂತಂದರೆ ದೇವರನ್ನು ಕುರಿತು ಭಕ್ತ ಅಂತ ಅರ್ಥ. ಹಾಗೆ ಅದರಿಂದಾಗಿ ಅವನನ್ನು ಬ್ರಹ್ಮ ಅಂತ ಕರೀತಾರೆ. ಏವಂ ಸ ಭಗವಾನ್ ಅಂಡೇ ತತ್ವಮೇವ ನಿರೂಪ್ಯತೆ ಧ್ಯಾನಮಾಸ್ಥಾಯ ರಾಜೇಂದ್ರ ತದಂಡಮಕರೋದ್ವಿಧ. ಆ ಅಂಡವನ್ನು ಎರಡಾಗಿ ಮಾಡಿದ. ಆ ಮೊಟ್ಟೆ ಏನಿತ್ತು ಅದನ್ನು ಎರಡಾಗಿ ಮಾಡಿದ. ಶಕಲಾಭ್ಯಾಂ ಚ ರಾಜೇಂದ್ರ ದಿವಂ ಭೂಮಿಂ ಚ ನಿರ್ಮಮೇ. ಒಂದು ಭೂಮಿ, ಇನ್ನೊಂದು ದಿವ. ದಿವ ಅಂತಂದರೆ ಬೆಳಕು, ಬೆಳಕಿಗೆ ಆಶ್ರಯವಾದದ್ದು ಯಾವುದೋ ಅದು ದಿವ. ದಿವ ಅಂತ ಹೇಳಬಾರದು, ಸಂಸ್ಕೃತದಲ್ಲಿ ದ್ಯು ಅಂತ ಅನ್ಬೇಕು. ಆದರೆ ಹಾಗೆ ಹೇಳಲಿಕ್ಕೆ ಅರ್ಥ ಮಾಡಿಕೊಳ್ಳಿಕ್ಕೆ ಕಷ್ಟ ಆಗತ್ತೆ, ಪರಿಚಯ ಇರೋದಿಲ್ಲ ಅನ್ನುವ ದೃಷ್ಟಿಯಿಂದ ದಿವ ಅಂತ ಹೇಳಿದ್ದು. ಹೀಗಾಗಿ ಆ ದೊಡ್ಡ ಮೊಟ್ಟೆಯಲ್ಲಿ ಭಾಗ ಎರಡಾಯಿತು. ದ್ಯೌಹು ಬೆಳಕಿಗೆ ಆಸರೆಯಾದದ್ದು, ಆ ಬೆಳಕು ಕೆಳಗಡೆ ಬಂದಾಗ ಅದನ್ನು ರಿಸೀವ್ ಮಾಡಿಕೊಳ್ಳತಕ್ಕಂಥದ್ದು ಭೂಮಿ. ಮೇಲ್ಗಡೆ ಬೆಳಕು, ಕೆಳಗಡೆ ಬೆಳಕನ್ನು ಹೀರುವಂತಹ ವಸ್ತು. ಹೀಗೆ ನಿರ್ಮಾಣ ಆಯಿತು. ಅಂತರ್ವ್ಯೋಮಾದಿ ಷಶ್ಚಾಷ್ಟೌ ವಾರುಣಂ ಸ್ಥಾನಮೇವಹಿ. ಮೇಲ್ಗಡೆ ಮತ್ತು ಕೆಳಗಡೆ ಅಂತಾಯಿತು. ನಕ್ಷತ್ರ ಮೊದಲಾದವುಗಳು ಹಾಗೆ ಅದನ್ನು ಕೆಳಗಡೆ ನಿರ್ಮಾಣ ಮಾಡಿ ಭೂಮಿಯನ್ನು ಮೇಲ್ಗಡೆ ನಿರ್ಮಾಣ ಮಾಡಿದ್ದಿದ್ರೆ ನಮಗೆ ಆ ಸಂಕರ್ಷಣ ಶಕ್ತಿಯ ಅನುಭವವೇ ಆಗ್ತಾ ಇರಲಿಲ್ಲ. ಅದರಿಂದಾಗಿ ಇದಕ್ಕೆ ಇದೇ ಪರ್ಫೆಕ್ಟ್. ದೇವರು ಯಾಕೆ ಈ ಡಿಸೈನಿನಲ್ಲಿಯೇ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ ಅನ್ನೋದಕ್ಕೇನೆ ಅನೇಕ ಕಾರಣಗಳುಂಟು. ಈ ದೇಹ ಆಗಿರಬಹುದು, ಈ ಬ್ರಹ್ಮಾಂಡದ ಅಥವಾ ನಾವು ಕಾಣುವ ಭೂಮಿಯ ಡಿಸೈನ್ ಯಾಕೆ ಹೀಗೆ ಇದೆ ಅಂತ. ಅದರಿಂದಾಗಿ ಅದನ್ನು ಮೇಲ್ಗಡೆ ಸೃಷ್ಟಿ ಮಾಡಿದ್ದು ಸರಿ, ಈ ಭೂಮಿಯನ್ನು ಇಲ್ಲಿ ಸೃಷ್ಟಿ ಮಾಡಿದ್ದು ಸರಿ. ಊರ್ಧ್ವಂ ಮಹಾನ್ ಗತೋ ರಾಜನ್ ಸಮಂತಾಲ್ಲೋಕಭೂತಯೇ ಮಹತಶ್ಚಾಪ್ಯಹಂಕಾರ ತಸ್ಮಾಚ್ಚ ತ್ರಿಗುಣಾನಿತು. ಆಮೇಲೆ ಮೊದಲು ಸೃಷ್ಟಿಯಾಗಿದ್ದು ಮಹತ್ತತ್ವ ಅಂತ. ಮಹತ್ತತ್ವ ಅಂತ ಹೇಳಿದರೆ ಏನು? ವಿಜ್ಞಾನ ಅಂತ ಕರೀತಾರೆ. ವಿಜ್ಞಾನ ಅಂತಂದರೆ ನಾನು ಅನ್ನುವ ಎಚ್ಚರ, ನಾನು ಅನ್ನುವ ಅರಿವು. ಇದಾದ ಮೇಲೆ ಅಹಂಕಾರ. ವಸ್ತುತಃ ಇದನ್ನು ಭಾಗವತ
ಸ್ಫುಟವಾಗಿ ಹೇಳುತ್ತೆ, ಅಲ್ಲಿ ಹೇಳಿದ್ದು ನಿರ್ಣಯ, ಇಲ್ಲಿ ಅತ್ಯಂತ ಸಂಕ್ಷಿಪ್ತವಾಗಿ ಹೇಳ್ತಾರೆ. ಅಹಂಕಾರ ಅಹಂಕಾರ ಅಂತ ಹೇಳಿದ್ರೆ ಈ ದೇಹ ನಾನು ಅಂತನ್ನುವ ಪ್ರಜ್ಞೆ, ಅದನ್ನು ಅಹಂಕಾರವನ್ನು ಸೃಷ್ಟಿ ಮಾಡಿದ್ದಾಯಿತು. ಆಮೇಲೆ ತ್ರಿಗುಣ, ಸತ್ವಗುಣ, ರಜೋಗುಣ, ತಮೋಗುಣ, ಅವುಗಳ ಸರಿಯಾದ ವಿನ್ಯಾಸ ಏನಿದೆ ಅದು ತ್ರಿಗುಣ. ತ್ರಿಗುಣಾನಿತು ಸೂಕ್ಷ್ಮಾಣಿ ಬುದ್ಧಿಗಮ್ಯಾನಿ ಭಾರತ. ಆ ತ್ರಿಗುಣಗಳನ್ನು ಯೋಚನೆ ಮಾಡಿದರೆ ಗೊತ್ತಾಗತ್ತಿಲ್ಲ ಅಂದರೆ ಗೊತ್ತಾಗೋದಿಲ್ಲ. ತ್ರಿಗುಣಾನಿತು ಸೂಕ್ಷ್ಮಾಣಿ ಬುದ್ಧಿಗಮ್ಯಾನಿ ಭಾರತ. ಆ ಬುದ್ಧಿಯ ಹಾದಿಯಿಂದ ಈ ಜಗತ್ತು ಮೂರ್ತವಾಗಿ ತೋರುವ ತನಕ ಒಂದು ದೊಡ್ಡ ಪ್ರಯಾಣ ಉಂಟು. ಇಲ್ಲ ಅಂದರೆ ತ್ರಿಗುಣಗಳು ಅರ್ಥ ಆಗೋದಿಲ್ಲ. ನಾವು ನಮ್ಮದೇ ಆದ ರೀತಿಯಲ್ಲಿ ಜಗತ್ತನ್ನು ವಿಭಾಗ ಮಾಡಿಕೊಳ್ತೇವೆ. ನೋಡಿ, ವಿಜ್ಞಾನಿಗಳನ್ನು ಕೇಳಿದರೆ ಮೊದಲು 108 ಪಾರ್ಟಿಕಲ್ಸ್ ಇತ್ತು, ಯಾವುದೇ ಒಂದು ವಸ್ತು, ಯಾವುದೇ ಒಂದರ ಪರ್ಮಿಟೇಷನ್ ಕಾಂಬಿನೇಷನ್. ಈಗ 130 ತನಕ ಹೋಗಿದೆಯಂತೆ. ನೀವು ಮಾಡರ್ನ್ ಫಿಸಿಕ್ಸಿನವರನ್ನು ಸಂಪರ್ಕಿಸಿ ಪದೇ ಪದೇ ಅಪ್ಡೇಟ್ ತೊಗೊಳ್ತಾ ಇರಬೇಕು. ಇವತ್ತೆಷ್ಟಾಯಿತು ನಿಮ್ಮದು ಲೆಕ್ಕ, ಇವತ್ತೆಷ್ಟಾಯಿತು ನಿಮ್ಮದು ಲೆಕ್ಕ ಅಂತ ಪದೇ ಪದೇ ಅಪ್ಡೇಟ್. ಅದರಿಂದಾಗಿ ತ್ರಿಗುಣಾನಿತು ಸೂಕ್ಷ್ಮಾಣಿ, ಅದಕ್ಕೆಲ್ಲದಕ್ಕೂ ಮೂಲಭೂತವಾದದ್ದು ಒಂದು ತ್ರಿಗುಣ ಸೂಕ್ಷ್ಮ. ಆ ಸೂಕ್ಷ್ಮ ತ್ರಿಗುಣ ಏನಿದೆ ಅದು ಬುದ್ಧಿಗಮ್ಯಾನಿ, ಯೋಚನೆ ಮಾಡಿದರೆ ತಿಳಿಯುವಂಥದ್ದು. ಆ ಬುದ್ಧಿ ಎಲ್ಲಿಂದ ಬರಬೇಕು? ನಿರ್ಣಯ ಒಳಗಡೆಯಿಂದಲೇ ಬರಬೇಕು. ಹೊರಗಡೆ ಎದ್ದು ನೋಡಿ ನಾನು ಎಣಿಸಿ ಮಾಡ್ತೇನೆ ಅಂತಂದರೆ ಆಗೋದಿಲ್ಲ.